Hey guys, welcome back to my YouTube channel, Sushmita Jagdish YouTube channel. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಐ ಆಮ್ ಡೂಯಿಂಗ್ ಕುಕಿಂಗ್ ಚಾಲೆಂಜ್. ಎಸ್ ಅಲ್ಲ ಗೈಸ್, ಕುಕಿಂಗ್ ಚಾಲೆಂಜ್ ಮಾಡೋಷ್ಟು ಪ್ರೋ ಇಲ್ಲ ನಾನು ಕುಕಿಂಗ್ ಅಲ್ಲಿ, ಆದ್ರೂ ಸ್ವಲ್ಪ ಗೊತ್ತಿದೆ, ಮ್ಯಾನೇಜ್ ಮಾಡೋಷ್ಟು ಓಕೆ ಇದ್ದೀನಿ. ಅಕ್ಕನ ಹತ್ರ ಸ್ವಲ್ಪ ಟಿಪ್ಸ್ ತಗೊಂಡು ಕುಕಿಂಗ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನ್ ಮಾಡ್ಬೇಕು ಅಂತ ಅಂದ್ರೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ಕೊಡ್ತೀನಿ, ನೀವು ಟ್ರೈ ಮಾಡಿ. ಸಿಂಪಲ್ ರೆಸಿಪಿ, ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ತಿಂದಿದ್ದೆ, ಅಕ್ಕ ಮಾಡಿದ್ಲು. ಸೊ ಅದೇ ರೆಸಿಪಿನ ನಾನು ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಗೋ ಅಂಡ್ ಡೂ ಇಟ್. ಎಸ್, ಓಕೆ. ಫಸ್ಟ್ ಮಶ್ರೂಮ್ ಕಟ್ ಮಾಡ್ಕೊಬಿಡೋಣ. ದೆನ್ ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಒಂದು 2 times. ದೆನ್ ಬೇಕಾಗಿರೋ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ, ಆನಿಯನ್ ಆ್ಯಂಡ್ ಚಿಲ್ಲಿ. ನಾನಿಲ್ಲಿ ಒಂದು 2-3 ಚಿಲ್ಲೀಸ್ ಯೂಸ್ ಮಾಡ್ತಾ ಇದ್ದೀನಿ. 2 ಟೊಮೊಟೊ ಆ್ಯಂಡ್ 3 ಆನಿಯನ್ಸ್ ತೊಗೊಂಡಿದ್ದೀನಿ. ಚಿಲ್ಲಿ ಕಮ್ಮಿ ತೊಗೊಂಡಿದ್ದೀನಿ, ಯಾಕೆಂತಂದರೆ ಚಿಲ್ಲಿ ಪೌಡರ್ ಸ್ವಲ್ಪ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು. ನಾನು ಅದಕ್ಕೆ ಬೇಕಾಗಿರೋ ಮಸಾಲ ಪೇಸ್ಟ್ ರೆಡಿ ಮಾಡ್ಕೊತಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿನ ಫಸ್ಟು ಗ್ರೈಂಡ್ ಮಾಡ್ಕೊಬಿಡೋಣ. ಒಂದು 2 ಪೀಸಸ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ, ದೆನ್ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳೋಣ. ದೆನ್ ಬೇಕಾಗಿರೋ ಮಸಾಲ ಯೂಸ್ ಮಾಡ್ಕೋತಾ ಇದ್ದೀನಿ. ಓಕೆ, ದೆನ್ ಈ ಇಂಗ್ರೀಡಿಯೆಂಟ್ ನಿಮಗೇನು ಅಂತ ಗೊತ್ತಾಗಬೇಕು ಅಂತಂದರೆ ಕಮೆಂಟ್ ಹಾಕಿ, ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಬನ್ನಿ ನೆಕ್ಸ್ಟ್ ನೋಡೋಣ. ದೆನ್ ಆಯಿಲ್ ಹಾಕ್ಕೊಂಡ್ಬಿಟ್ಟು ಕಾದ್ಮೇಲೆ ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋತಾ ಇದ್ದೀನಿ. ದೆನ್ ಚಾಪ್ ಮಾಡಿ ಇಟ್ಕೊಂಡಿರೋ ಆನಿಯನ್ ಮತ್ತು ಚಾಪ್ ಮಾಡಿ ಇಟ್ಕೊಂಡಿರೋ ಚಿಲ್ಲಿ ಹಾಕ್ತಾ ಇದ್ದೀನಿ. ಚಿಲ್ಲಿ ಹಾಕಿದ್ಮೇಲೆ, ಆನಿಯನ್ನು ಚಿಲ್ಲಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತದು ಎಣ್ಣೆಲಿ ಫ್ರೈ ಆಗಲಿ, ಅದು ಹಸಿ ಸ್ಮೆಲ್ಲೆಲ್ಲ ಹೋಗಲಿ, ಅಲ್ಲಿವರೆಗೂ ಕೂಡ ಫ್ರೈ ಆಗಲಿ. ಫ್ರೈ ಆದಮೇಲೆ ದೆನ್ ನಾನು ಬಟಾಣಿ ಆ್ಯಡ್ ಮಾಡ್ತಿದ್ದೀನಿ. ಅದು ಆಪ್ಷನಲ್ ಆ್ಯಕ್ಚುಲಿ, ಹಾಕಲೇಬೇಕು ಅಂತ ಏನಿಲ್ಲ. ನನಗೆ ಬಟಾಣಿ ಅಂದರೆ ಇಷ್ಟ ಆ್ಯಕ್ಚುಲಿ. ಬಟಾಣಿ ರೈಸಲ್ಲಿದ್ದರೆ ನಂಗೆ ಒಂದು ತುತ್ತು ಎಕ್ಸ್ಟ್ರಾ ಹೋಗುತ್ತೆ, ಸೊ ನಾನು ಬಟಾಣಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಚಾಪ್ ಮಾಡ್ಕೊಂಡಿರೋ ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀನಿ. ದೆನ್ ರುಚಿಗೆ ತಕ್ಕಷ್ಟು ಉಪ್ಪು. ಟೊಮೊಟೊ ಹಾಕಿದ ತಕ್ಷಣ ಉಪ್ಪು ಹಾಕಿದರೆ ಟೊಮೊಟೊ ಬೇಗ ಬೇಯ್ಕೊಳ್ಳುತ್ತೆ ಅನ್ನೋದು ಕೇಳಿದ್ದೀನಿ, ನನಗೆ ಗೊತ್ತಿಲ್ಲ. ದೆನ್ ಪುದೀನ ಹಾಕ್ಕೊಂಡಿದ್ದೀನಿ. ಓಕೆ, ಅದೆಲ್ಲ ನೀಟಾಗಿ ಸ್ವಲ್ಪ ಫ್ರೈ ಆಗಿ ಹಸಿ ಸ್ಮೆಲ್ ಹೋಗಲಿ, ಅಲ್ಲಿವರೆಗೂ ಕೂಡ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಅದಾದಮೇಲೆ ಟರ್ಮರಿಕ್ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ದೆನ್ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ ಹಾಕೋತಾ ಇದ್ದೀನಿ. ಓಕೆ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ನೀಟಾಗಿ ಮಿಕ್ಸ್ ಆಗಲಿ. ಹಾಕಿರೋ ಉಪ್ಪು ಎಲ್ಲ ಕೂಡ ನೀಟಾಗಿ ಕನ್ಸಿಸ್ಟೆನ್ಸಿ ಆಗಿ ನೀಟಾಗೆಲ್ಲ ಆ್ಯಡ್ ಆಗಲಿ. ದೆನ್ ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ. ಹಾಗೆ ರುಬ್ಬಿಟ್ಕೊಂಡಿರೋ ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ದೆನ್ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ನೀಟಾಗೆಲ್ಲ ಮಸಾಲ ಎಲ್ಲದಕ್ಕೂ ಮಿಕ್ಸ್ ಆಗಿ ಮಶ್ರೂಮ್ಗೆಲ್ಲ ಅಂಟ್ಕೋಬೇಕು. ಹಾಗೆ ಸ್ವಲ್ಪ ಹೊತ್ತು ಅದನ್ನು ಕುದಿಯೋಕ್ಕೆ ಬಿಡೋಣ. ಇಲ್ಲಿ ನಾನು 3 ಚಿಲ್ಲೀಸ್ ಯೂಸ್ ಮಾಡಿರೋ ಕಾರಣ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ. 2 ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೋತಾ ಇದ್ದೀನಿ. ದೆನ್ 1.5 ಸ್ಪೂನ್ ಅಷ್ಟು ಕೊರಿಯಾಂಡರ್ ಪೌಡರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿವಾಗ ಮಾಡ್ತಾ ಇರೋದು 2 ಗ್ಲಾಸ್ ಆಫ್ ರೈಸ್ಗೆ ಮಾಡ್ತಾ ಇರೋದು ಇಷ್ಟೆಲ್ಲ ಮಸಾಲ. ಸೊ 2 ಗ್ಲಾಸ್ಗೆ 4 ಗ್ಲಾಸ್ ಆಫ್ ವಾಟರ್ ಹಾಕೋಬೇಕು. ನಾನಿಲ್ಲಿ ಮುಂಚೆನೇ ರೈಸ್ನ ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿ ಇಟ್ಬಿಟ್ಟಿದ್ದೆ, ಒಂದು 10 ಮಿನಿಟ್ಸ್ ಅದು ನೀರಲ್ಲಿ ನೆನ್ಕೋಬೇಕು. ಇಷ್ಟ ಗಾಯ್ಸ್. ದೆನ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು 3 ವಿಷಲ್ ಆಗೋವರೆಗೂ ಕಾಯೋಣ. ದೆನ್ ಅಷ್ಟರಲ್ಲಿ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಕುಕುಂಬರು, ಟೊಮೊಟೊ, ಆನಿಯನ್ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಾ ಇದ್ದೀನಿ. ನೀಟಾಗೆಲ್ಲ ಚಾಪ್ ಮಾಡಿಕೊಂಡು ಮೊಸರು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಸಾಲ್ಟ್ ಯೂಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ದಟ್ಸ್ ಇಟ್. ಮೊಸರು ಬಜ್ಜಿ ರೆಡಿ. ಇನ್ನು 3 ವಿಷಲ್ ಆದರೆ ನಮ್ಮ ಮಶ್ರೂಮ್ ಬಿರಿಯಾನಿ ಕೂಡ ರೆಡಿ ಆಗುತ್ತೆ. ಓಕೆ ಗೈಸ್, ನೀಟಾಗಿ ಓಕೆ ರೆಡಿ ಆಗಿದೆ. ಇವಾಗ ವಿಷಲ್ ಕೂಡ ಆಗಿದೆ.
ನೀಟಾಗಿ ಕನ್ಸಿಸ್ಟೆನ್ಸಿಯಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡೋಣ. ಹಾಗೆ ಟೇಸ್ಟ್ ಕೂಡ ಮಾಡೋಣ ಬನ್ನಿ ಹೇಗಿದೆ ಅಂತಂದ್ಬಿಟ್ಟು. ನೋಡಲಿಕ್ಕೆ ಚೆಂದ ಕಾಣಿಸ್ತಾ ಇದೆ, ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಿದೆ, ಬಟ್ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಲೆಟ್ಸ್ ಗೋ. ಫಸ್ಟ್ ನಾನೇ ಟೇಸ್ಟ್ ಮಾಡಿಬಿಡ್ತೀನಿ, ಯಾರಿಗೂ ಕೊಡಲ್ಲ. ನಾನು ಮಾಡಿರೋದು ನನಗೆ ಫಸ್ಟ್ ಇಷ್ಟ ಆಗಬೇಕಲ್ವಾ. ಸೊ ಓಕೆ, ಲೆಟ್ಸ್ ಗೋ. ಚೆನ್ನಾಗಿದೆ ಗಾಯ್ಸ್, ನನಗಂತೂ ತುಂಬ ಇಷ್ಟ ಆಯಿತು. ನಾನು ಮಾಡ್ತಿದ್ದೀನಿ ಅಂತ ಹೇಳ್ತಾ ಇಲ್ಲ, ಸೀರಿಯಸ್ಲಿ ಚೆನ್ನಾಗಿದೆ. ನೀವು ಓಕೆ, ಇಟ್ಸ್ ಮೈ ಫಸ್ಟ್ ಕುಕಿಂಗ್ ವಿಡಿಯೋ. ಆಕ್ಚುಲಿ ನಾನು ಯಾವತ್ತೂ ಕೂಡ ಕುಕಿಂಗ್ ಬಗ್ಗೆ ವಿಡಿಯೋಸ್ ಮಾಡಿಲ್ಲ, ಇವತ್ತು ಮಾಡಿದ್ದೀನಿ. ನಿಮಗೆ ಏನು ಅನ್ನಿಸ್ತಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಮನೇಲಿ ನೀವು ಟ್ರೈ ಮಾಡಿ, ಚೆನ್ನಾಗಿದ್ರೆ ಅಥವಾ ರೆಸಿಪಿ ಹೇಗಿದೆ, ನಿಮಗೆ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ದೆನ್ ನಾನು ಕೂಡ ನಿಮ್ಮ ಒಪಿನಿಯನ್ನ ತಿಳ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ನನ್ನ ಅಕೌಂಟ್ನ ಫಾಲೋ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.